ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಿರುವ ರೆಸಿಪಿ ಬಂದು ಟೇಸ್ಟಿಯಾದ ಚಳಿಗಾಲಕ್ಕೆ ಮಾಡಿಸಿರುವ ಹಾಗಿದೆ ಈ ಒಂದು ಹೆಲ್ತಿ ಎಗ್ ಫ್ರೈಡ್ ರೈಸ್. ಮತ್ತು ಇದು ಬರೀ ಚಳಿಗಾಲಕ್ಕೆ ಅಲ್ಲ, ಎಲ್ಲ ಸೀಸನ್ಗೂ ತುಂಬಾ ಚೆನ್ನಾಗಿರುತ್ತೆ. ಬಟ್ ಎಸ್ಪೆಷಲಿ ಈ ಚಳಿಗಾಲ ಮಳೆಗಾಲದಲ್ಲಿ ಬಿಸಿ ಬಿಸಿಯಾಗಿ ಟೇಸ್ಟಿಯಾದಂಥ ಎಗ್ ಫ್ರೈಡ್ ರೈಸ್ ಮಾಡ್ಕೊಂಡು ತಿಂತಾಯಿದ್ರೆ ಹೇಗಿರುತ್ತೆ ಗೊತ್ತಾ? ಸೊ ಬಾಯಲ್ಲಿ ತುಂಬಾ ನೀರು ಬರುತ್ತಲ್ಲ. ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಸೊ ಮೊದಲಿಗೆ ಸ್ಟವ್ ಹಚ್ಚಿ ಬಾಣಲಿ ಇಟ್ಟು ಅದು ಬಾಣಲಿ ಕಾದಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಅದಕ್ಕೆ. ಮತ್ತು ಎಣ್ಣೆ ಕಾದಾದ್ಮೇಲೆ ನಾವು ಅದಕ್ಕೆ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಅದೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಮೊದಲಿಗೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ 10 ಹಸಿಮೆಣ್ಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಬೇಕು. ಇದು ಎಣ್ಣೆ ಕಾದಾದಮೇಲೆ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಸೊ ನಂತರ ದೊಡ್ಡದಾದ 2 ಈರುಳ್ಳಿ, ಇದು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಫೈನ್ ಚಾಪ್ ಅಂತ ಹೇಳ್ತಾರೆ. ಸೊ ಆ ಥರ ಸಣ್ಣದಾಗಿ ಕಟ್ ಮಾಡಿರಬೇಕು, ಆವಾಗ ಅದು ಟೇಸ್ಟ್ ತುಂಬಾ ಚೆನ್ನಾಗಿ ಬರೋದು. ಈ ನಾನು ತೋರಿಸ್ತಿರೋದು ಬಂದು ನಿಮಗೆ 5 ಮೊಟ್ಟೆ ಹಾಕ್ತಿರೋದು ನಾನು ಅದಕ್ಕೆ. ಸೊ ಈರುಳ್ಳಿ ಎಲ್ಲ ಹಾಕಾದ್ಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಸ್ವಲ್ಪ ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಅದಾದಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಂಡೆ. ಮತ್ತು ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಸೊ ಟೊಮೆಟೊ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಂಡೆ 1 ಸ್ಪೂನು. ಅದಾದಮೇಲೆ 1 ಸ್ಪೂನ್ ಧನಿಯಾ ಪೌಡರು. ಮತ್ತು ಇನ್ನೊಂದೇನು, ನೀವು ಏನೇ ಪುಡಿಗಳು ಎಲ್ಲ ಹಾಕ್ತಾ ಇರ್ಬೇಕಾದ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರ್ಬೇಕು ನೀವು ಅದನ್ನು. ಅದಾದಮೇಲೆ ನಾನು 1 ಕ್ಯಾರೆಟ್ ತೊಗೊಂಡಿದ್ದೀನಿ ನಾನು. ಸೊ 1 ಕ್ಯಾರೆಟ್ನ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ತೆಳುದಾಗಿ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಕ್ಯಾರೆಟ್ ಎಲ್ಲ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಹೆಲ್ತಿ ಕೂಡ ಆಗಿರುತ್ತೆ, ಚೆನ್ನಾಗಿರುತ್ತೆ. ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಮೊಟ್ಟೆ ಹಾಕ್ಕೊತಾ ಇದ್ದೀನಿ ಒಡೆದು. ಸೊ ಮೊಟ್ಟೆ ಹಾಕ್ಕೊಬೇಕಾದ್ರೆ ನೀವೇನು ಮಾಡಿ, ಇದನ್ನೆಲ್ಲ ಏನು ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಇದೆಲ್ಲ ನೀಟಾಗಿ ಸ್ವಲ್ಪ ಅಗಲಕ್ಕೆ ಸ್ಪೇಸ್ ಮಾಡ್ಕೊಳ್ಳಿ. ಸೊ ಮಧ್ಯದಲ್ಲಿ ಸ್ಪೇಸ್ ಮಾಡ್ಕೊಂಡಾಗ ನೀವು ಅಲ್ಲಿ ಮೊಟ್ಟೆ ಹಾಕೋಕ್ಕೆ ಈಸಿ ಆಗುತ್ತೆ. ನಾನು 5 ಮೊಟ್ಟೆ ಒಡೆದು ಹಾಕ್ಕೊತಾ ಇದ್ದೀನಿ. ಸೊ ಮೊಟ್ಟೆ ಎಲ್ಲ ಹಾಕಿದ್ಮೇಲೆ ಒಂದು 2 ಮಿನಿಟ್ಸ್ ಹಾಗೆ ಬಿಟ್ಟು ಅದಾದಮೇಲೆ ನೀಟಾಗಿ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡ್ತಿರಬೇಕು. ಸೊ ಅಂದರೆ ಬಾಣಲೆಗೆಲ್ಲ ಅಂಟ್ಕೊಳ್ದಿರೋ ಥರ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಫುಲ್ ಪುಡಿ ಥರ ಮಾಡಬೇಡಿ, ನೈಸ್ ಪುಡಿ ಥರ ಅಷ್ಟು ಮಾಡಬೇಡಿ. ಒಂದು ಸ್ವಲ್ಪ ಕೆಲವೊಂದು ಕಡೆ ದಪ್ಪ ಥರ ಬರಬೇಕು. ಮೊಟ್ಟೆ ತಿಂತಾದರೆ ಅದು ಆ ಟೇಸ್ಟ್ ಹಾಗೆ ಸಿಗಬೇಕು ನಿಮಗೆ, ಫ್ಲೇವರ್ ಆ ಥರ ಇರಬೇಕು. ನೋಡಿ ಅದು ಈಗ ಚೆನ್ನಾಗಿ ಉದುದ್ರಾಗಿ ನೀಟಾಗಿ ಬಂದಿದೆ ನೋಡಿ, 5 ಮೊಟ್ಟೆ ಹಾಕಿರೋದ್ರಿಂದ. ಮತ್ತು ತರಕಾರಿ ಅದು ಕ್ಯಾರೆಟು, ಟೊಮೆಟೊ ಇದನ್ನೆಲ್ಲ, ಆನಿಯನ್ ಇದನ್ನೆಲ್ಲ ಹಾಕಿದ್ರಿಂದ ಚೆನ್ನಾಗಿ ಬಂದಿದೆ. ಸೊ ಅದೆಲ್ಲ ಆದಮೇಲೆ ನಾವು 1 ಸ್ಪೂನು ಪೆಪ್ಪರ್ ಪುಡಿ ಹಾಕ್ಕೊತಾ ಇದ್ದೀನಿ. ನಂತರ 2 ಸ್ಪೂನು ಪುಡಿ ಉಪ್ಪು ಹಾಕ್ಕೊಳ್ತೀನಿ ನಾನೀಗ. ಇದು ಪುಡಿ ಉಪ್ಪು ಚಿಕ್ಕ ಸ್ಪೂನಲ್ಲಿದೆ, ಪ್ಲಾಸ್ಟಿಕ್ ಸ್ಪೂನಲ್ಲಿ, ಇದರಲ್ಲಿ ಹಾಕ್ಕೊತಿದ್ದೀನಿ. ನೋಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸೊ ನಾನು ಏನು ಉಪ್ಪು ಹಾಕ್ಕೊಂಡಿದ್ದಲ್ಲ ಅದಷ್ಟೇ ಹಾಕ್ಕೊಂಡೆ, ಅದ್ರ ಮೇಲೆ ಮತ್ತೆ ನಾನು ಹಾಕ್ಕೊಳ್ಳೋಕೆ ಹೋಗಲಿಲ್ಲ. ಈಗ 2 ಸ್ಪೂನ್ ಅಂತ ಹೇಳಿದಲ್ಲ, ಇಷ್ಟು ಮಾತ್ರನೇ ಹಾಕ್ಕೊಂಡಿದ್ದೀನಿ. ಮತ್ತು ನಾನು ನೋಡ್ಬೋದು ಈ ಕಂಪ್ಲೀಟ್ ವಿಡಿಯೋದಲ್ಲಿ ಎಲ್ಲೂ ನಾನು ಟೇಸ್ಟ್ ಕೂಡ ಮಾಡಿ ನೋಡಿಲ್ಲ. ಸೊ ಯೂಶ್ವಲಾಗಿ ನಾನು ಅಡುಗೆ ಮಾಡ್ತಾ ಅದು ರೂಢಿ ಆಗೋಗಿದೆ, ಆದ್ದರಿಂದ ನಾನು ಟೇಸ್ಟ್ ಮಾಡೋಕ್ಕೆ ಹೋಗೋದಿಲ್ಲ. ಅದು ಕರೆಕ್ಟಾಗೇ ಬಂದಿರುತ್ತೆ ಟೇಸ್ಟ್ ಯಾವಾಗಲೂ. ಮತ್ತು ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕಂಪ್ಲೀಟಾಗಿ ಫುಲ್ ನೋಡಿ, ಏಕಂತಂದರೆ ಸೊ ಕಂಪ್ಲೀಟ್ ವಿಡಿಯೋ ಎಂಡ್ವರೆಗೂ ನಿಮಗೆ ಎಲ್ಲ ಐಟಮ್ಸ್ ಹಾಕೋದು ನಾನು ತೋರಿಸಿದ್ದೀನಿ, ಯಾವಾಗ ಹಾಕಬೇಕು ಅನ್ನೋದು ಕೂಡ ತೋರಿಸಿದ್ದೀನಿ. ಸೊ ನೀವೆಲ್ಲರೂ ಮಿಸ್ ಮಾಡಿದ್ರೆ ಅದು ಆ ಟೇಸ್ಟ್, ಕಂಪ್ಲೀಟ್ ಟೇಸ್ಟ್ ಬರೋದಿಲ್ಲ. ಸೊ ನೋಡ್ತಿರ್ಬೋದು ಇವಾಗ ಎಲ್ಲ ಸ್ಪೈಸಸ್ಸು ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ಸೊ ಈಗ ನಾವೇನು ಮಾಡೋದು ಅಂತಂದರೆ, ನಾನು ವೈಟ್ ರೈಸ್ನ ಈ ಫ್ರೈ ಎಲ್ಲ ಮಾಡೋಕ್ಕೂ ಮೊದಲೇ ಒಂದು 20 ಮಿನಿಟ್ಸ್ ಮೊದಲೇ ಮಾಡಿ ಇಟ್ಕೊಂಡಿದ್ದೆ. ಸೊ 2 ವಿಜಿಲ್ ಹಾಕ್ಕೊಂಡಿದ್ದೆ ನಾನು. ಆ್ಯಕ್ಚುಲಿ 1.25 ಗ್ಲಾಸ್ ಅಕ್ಕಿ ಹಾಕಿದ್ದೆ ನಾನು. ಸೊ ಅದಕ್ಕೆ ಒಂದು 2 ಗ್ಲಾಸಸ್ ನೀರು ಹಾಕ್ಕೊಂಡು ನಾನು 2 ವಿಜಿಲ್ ಕೂಗಿಸ್ಕೊಂಡು ಇಟ್ಕೊಂಡಿದ್ದೆ ಅನ್ನನ. ಆಮೇಲೆ ಅನ್ನ ಪ್ರೆಷರ್ ಎಲ್ಲ ಕುಕ್ಕರಿಂದ ಪ್ರೆಷರ್ ಹೋಗಿದ ತಕ್ಷಣ ನಾನು ವಿಜಿಲ್ ತೆಗೆದು ನಾನು ಸೈಡಲ್ಲಿ ಇಟ್ಟು ಕುಕ್ಕರ್ ಲಿಡ್ ಓಪನ್ ಮಾಡಿ ಇಟ್ಟಿದ್ದೆ. ಯಾಕಂದರೆ ಅನ್ನ ಎಲ್ಲ ತಣ್ಣಗಾಗಬೇಕು ಅಂತ ಅಂದ್ಬಿಟ್ಟು, ಯಾಕಂದರೆ ಇದಕ್ಕೆ ಎಗ್ ಫ್ರೈಡ್ ರೈಸ್ಗೆ ಯಾವಾಗಲೂ ಉಡಿಯಾಗಿ ಬರಬೇಕು ರೈಸು, ಹಾಗಾಗಿ. ಈಗ ನಾನು ಇದಕ್ಕೆ 1 ಸ್ಪೂನಷ್ಟು ನಾನು ಗ್ರೀನ್ ಚಿಲ್ಲಿ ಪೇಸ್ಟ್ ಇತ್ತು, ಸೊ ಅದನ್ನು ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಮತ್ತೆ 1 ಸ್ಪೂನು ಸೋಯಾ ಸಾಸ್ ಹಾಕ್ಕೊತಾ ಇದ್ದೀನಿ.
ಸೊ ಗ್ರೀನ್ ಚಿಲ್ಲಿ ಸಾಸು 1 ಸ್ಪೂನು, ಸೋಯಾ ಸಾಸ್ 1 ಸ್ಪೂನು. ಬಟ್ ಇದೆರಡೂ ಒಂದು ಆಪ್ಷನಲ್ಲು, ನೀವು ಹಾಕ್ಕೊಳ್ಳೇಬೇಕು ಅಂತ ಏನಿಲ್ಲ. ಸೊ ಮನೇಲಿ ಇದ್ದಿದ್ದರಿಂದ ನಾನು ಇದೆರಡೂ ಹಾಕ್ಕೊತಾ ಇದ್ದೀನಿ. ಸೊ ನೀವು ಹಾಕ್ಕೊಳ್ತೀರ ಮಾಡಿದ್ರು ಚೆನ್ನಾಗಿರುತ್ತೆ, ಚೆನ್ನಾಗಿ ಬರುತ್ತೆ ಟೇಸ್ಟು. ಇದ್ದರೆ ಹಾಕ್ಕೊಂಡು ಮಾಡಿ, ಇಲ್ಲಾಂದರೆ ಪರವಾಗಿಲ್ಲ. ಸೊ ಇರಲೇಬೇಕು ಅಂತ ಏನಿಲ್ಲ. ಮತ್ತು ಇದನ್ನೆಲ್ಲ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ರೈಸ್ನ. ಸೊ ರೈಸ್ ಮಿಕ್ಸ್ ಮಾಡ್ಬೇಕಾದ್ರೆ ಅಷ್ಟೇ ನೀವು ಪುಡಿ ಪುಡಿ ಥರ ಮಾಡ್ಕೊಬೇಡಿ ರೈಸ್ನ. ನೀವು ಏನು ಮಿಕ್ಸ್ ಮಾಡ್ತಿರಲ್ಲ ನೀಟಾಗಿ ತಳದಿಂದ ರೈಸ್ನ ಎಲ್ಲ ಮತ್ತು ಆ ಗ್ರೇವಿ ನಾವೆಲ್ಲ ಇದೆಲ್ಲ ಏನು ಮಾಡಿದ್ದೀವಲ್ಲ ನಾವು ಪುಡಿ ಈ ಥರ ಎಗ್ಗು ಸೊ ಫ್ರೈ ಮಾಡ್ಕೊಂಡಿದ್ದು ಇದೆಲ್ಲ ನೀಟಾಗಿ ಬರಬೇಕು ಮೇಲೆ. ಸೊ ಈ ಥರ ಕಂಪ್ಲೀಟಾಗಿ ಹೀಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಮಿಕ್ಸ್ ಎಲ್ಲ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಸೊ ಇದು ನಾನು ಆವಾಗಲೇ ಇಮ್ಮಿಡಿಯೇಟ್ ಮಾಡ್ಕೊಂಡು ಹಾಕ್ತಿರೋಂಥ ಗರಂ ಮಸಾಲ. ಸೊ ಅಂಗಡಿಯಿಂದ ತಂದಿದ್ದು ಖಾಲಿ ಆಗಿದ್ದರಿಂದ ನಾನು ಮಾಡಿಕೊಂಡೆ. ಸೊ ಏನಿಲ್ಲ, ಇದಕ್ಕೆ ನಾನು ಸ್ವಲ್ಪ ಚಕ್ಕೆ ಮತ್ತು ಸ್ವಲ್ಪ ಒಂದು 4-5 ಲವಂಗ ಮತ್ತು ಒಂಚೂರು ಪೆಪ್ಪರ್ ಪುಡಿ ಹಾಕ್ಕೊಂಡು ಮಿಕ್ಸಿನಲ್ಲಿ ಪುಡಿ ಮಾಡಿಕೊಂಡೆ. ಫೈನ್ ಪುಡಿ ಚೆನ್ನಾಗಿ ಪುಡಿ ಮಾಡಿಕೊಂಡು ಅದನ್ನು ಹಾಕಿದ್ದೀನಿ. ನಂತರ ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಉದುರಿಸಿ ರೈಸ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಮತ್ತು ರೈಸ್ಗೆಲ್ಲ ನೀಟಾಗಿ ಎಲ್ಲ ಮಸಾಲೆನೂ ಮಿಕ್ಸ್ ಆಗಿದೆ. ಮತ್ತು ಮಸಾಲೆ ತುಂಬಾ ಜಾಸ್ತಿ ಅಂತಲೂ ಅನ್ನಿಸ್ತಿಲ್ಲ. ಸೊ ಕರೆಕ್ಟಾಗಿತ್ತು. ಇದು ಒಂದು 3 ಜನ ತಿನ್ಬೋದು ನೋಡಿ. ಸೊ ನಾನು 1/4 ಪಾವಷ್ಟು ಹಾಕಿದ್ದೆ ಅಂತ ಹೇಳಿದ್ನಲ್ಲ ರೈಸು, 1/4 ಪಾವಷ್ಟು ಹಾಕಿಲ್ಲ ನಾನು. ಆ್ಯಕ್ಚುಲಿ ಈ ಅನ್ನ ಇದ್ರೊಳಗಡೆ ಮಿಕ್ಸ್ ಮಾಡಿದ್ದು ನಾನು 1 ಪಾವಷ್ಟು ಹಾಕಿದ್ದೀನಿ ಇದರೊಳಗಡೆ. ಸೊ 1 ಪಾವ್ 3 ಜನ ತಿನ್ಬೋದು. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ತಿಂತಾ ಇದ್ರಂತೂ ಇನ್ನೂ ಬೇಕು ಬೇಕು ಅನ್ನೋಂಗಿತ್ತು. ಆ ಟೇಸ್ಟ್ ಇದೆಯಲ್ಲ ಅದು ನಾಲ್ಗೆಗಂತೂ ಅಷ್ಟು ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು, ಫೀಲ್ ಆಗ್ತಿತ್ತು. ಮತ್ತು ಈವನ್ ನೋಡೋದಕ್ಕಿರ್ಬೋದು ಕಲರ್ಫುಲ್ಲಾಗಿ ಕಾಣಿಸ್ತಿತ್ತು ಮತ್ತು ಹೆಲ್ದಿಯಾಗಿ ಕೂಡ ಇದೆ ಇದು. ಸೊ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನಂಗೆ ತಿಳಿಸಿ. ಸೊ ಇಲ್ಲಿಗೆ ನಾನು ಸ್ಟವ್ ಆಫ್ ಮಾಡಿ ಈಗ ನಾನು ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಳ್ತಿದ್ದೀನಿ. ನೋಡಿ ರೈಸ್ ಎಷ್ಟು ಉದುದ್ರಾಗಿ ಬಂದಿದೆ, ಚೆನ್ನಾಗಿ ಬಂದಿದೆ. ಹಾಗೆ ಎಲ್ಲ ರೈಸ್ಗೂ ಆ ಮಸಾಲೆ ಇರ್ಬೋದು, ಆ ಎಗ್ ಇರ್ಬೋದು, ಅದೆಲ್ಲ ಕೋಟಿಂಗ್ ನೀಟಾಗಿ ಆಗಿದೆ. ಸೊ ಎಲ್ಲೂ ಹೆವಿ ಮಸಾಲೆ ಅಂತ ಅನಿಸಿಲ್ಲ. ಈವನ್ ನಾನು 10 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ರು ನಿಮಗೆ ತುಂಬಾ ಹೆವಿ ಖಾರ ಅಂತೆಲ್ಲ ಏನೂ ಅನಿಸ್ತಿಲ್ಲ. ಇದರೊಳಗಡೆ ಚೆನ್ನಾಗಿ ಮಿಕ್ಸ್ ಆಗಿದ್ದರಿಂದ, ಅದು ಎಣ್ಣೆಲೆಲ್ಲ ಚೆನ್ನಾಗಿ ಫ್ರೈ ಆಗಿದ್ದರಿಂದ ನಾವು ಇದು ತಿಂತಾ ಇರ್ಬೇಕಾದ್ರೆ ಈವನ್ ಹಸಿಮೆಣ್ಸಿನ್ಕಾಯಿನೂ ಸೇರಿಸ್ಕೊಂಡು ನಾವು ತಿಂದಿದ್ದೀವಿ. ಕಂಪ್ಲೀಟಾಗಿ ಎಲ್ಲ ಇದರೊಳಗಡೆ ಏನು ಹಾಕಿದೆ ಎಲ್ಲ ತಿಂದಿದ್ದೀವಿ. ಸೊ ತುಂಬಾ ಚೆನ್ನಾಗಿತ್ತು.